ಜಯ ಜಯ ಪಾಯಿ ಕೇಶವ ಕ್ಷೀರವಾರದಿಶೇನ ಶಾಂತಾಕಾರ ವಿವಿಧ ವಿಚಾರ ಗೋಪೀಚಾರ ನಮನಿತ ಚೋರ ಚಕ್ರಾಧಾರ ಭವದೂರ ಆರಪಿತ ಗುಣಹಾರ ಸರಸಾಕಾರ ರಿಪು ಸಂಹಾರ ತುಂಬುರ ನಾರದ ಪ್ರಿಯ ವರದ ರಕ್ಷಿಸು ನಮ್ಮನ್ನನವರ ಈ ಪಾತ್ರವನ್ನ ಇಷ್ಟು ತುಂಬಿಸುವುದಕ್ಕಾಗಿ ನಿನ್ನನ್ನು ನಾನು ಆಹ್ವಾನಿಸಿದ್ದಲ್ವೇ? ಈ ಪ್ರಪಂಚಕ್ಕೆ ಪಾತ್ರ ತುಂಬಿತೆ, ತುಂಬಿದ ಮೇಲೆ ಮತ್ತೆ ತುಳುಕಬಾರದು. ಹೌದಲ್ಲ? ಹಾಗಾಗಿ ಇದೋ ನಿನ್ನ ಮೈದಡುವಿದ್ದೇನೆ. ಪರೀಕ್ಷೆ ಮಾಡಿದ್ದವನು ನಾನು. ಹೃದಯ ಮಂದಿರದಲ್ಲಿಟ್ಟು ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದವರು ನೀವು. ದಿವ್ಯ ಅಭಿಷೇಕವನ್ನು ಮಾಡಿದವರು, ಭಾವ ಸಮಾಧಿ ಎನ್ನುವಂತಹ ಕುಸುಮಗಳಿಂದ ಅಲಂಕರಿಸಿದವರು. ಇವತ್ತು ನಿಮಗೆ ನಾನು ಮೈದೋರಿದ್ದೇನೆ. ಆದ್ರೆ ಒಂದು ವಿಷಯ, ನಿನ್ನನ್ನು ಕೆಡನುಡಿದವ ನಾನು ಯುದ್ಧ ಕ್ಷೇತ್ರದಲ್ಲಿ ಪರಿಪರಿಯಾಗಿ ನಿನ್ನನ್ನು ಬೈದದ್ದು, ನಿನ್ನಲ್ಲೇ ಮಾರಾಂತು ಹೋರಾಡುವುದಕ್ಕೆ ಮುಂದಾದಿ ದೇವನಾದವನ ಸಮ್ಮುಖದಲ್ಲಿ ಭಕ್ತನಾದವನೊಬ್ಬ ಅಜ್ಞಾನ ಪರವಶನಾಗಿ ವ್ಯವಹರಿಸುವುದು ಅರ್ಥಹೀನವಾದ್ದು ಅಂತ ನನಗೆ ಗೊತ್ತಿದೆ. ಆದರೂ ಆ ಸಂದರ್ಭ ಹಾಗಿತ್ತು. ಶಾಸ್ತ್ರೀಯನಾಗಿ ನಾನು ಆ ನೆಲೆಯಲ್ಲಿ ವ್ಯವಹರಿಸಬೇಕಾಗಿತ್ತು. ಒಪ್ಪಿಕೊಂಡಿದ್ದೆ, ಅದು ಅನಿವಾರ್ಯವೂ ಹೌದು. ನನ್ನಿಂದ ಆದ ಅಪರಾಧ ಇದ್ರೆ ನೀನು ಕ್ಷಮಿಸಬೇಕು ಅಂತ ಬೇಡಿ. ಬಾಲ್ಯದಿಂದಲೂ ಕೂಡ ನನ್ನನ್ನು ಎಲ್ಲರೂ ದೂರಿದವರಿಗೂ ಸಖನಾಗಿ ನಾನು ಕಾಣಿಸಿಕೊಂಡವ. ಬುದ್ಧಿ ಹೇಳೇ ಗೋಪಿ ನಿನ್ನ ಮುದ್ದು ಕೃಷ್ಣಗೆ. ಹಾಗಾಗಿ ನನ್ನನ್ನು ಯಾರು ದೂರಿದ್ದಾರೋ ಅಲ್ಲಿ ನಾನು ಅಪವಾದವನ್ನ ಕಂಡಿಲ್ಲ. ಬೈದವರಿಗೂ ಮುಕ್ತಿ ಕರುಣಿಸಿದ್ದೇನೆ, ಅದು ನನ್ನ ಹೊಗಳಿಕೆ ಅಂತ ಭಾವಿಸಿದ್ದೇನೆ. ಮಯೂರಧ್ವಜ, ನಾನೀಗ ನಿನಗೆ ಒಲಿದ ದೇವನಾಗಿದ್ದರೂ ಕೂಡ ಪಾರ್ಥನ ಭಾವನಾಗಿ ಇದ್ದವ. ಧರ್ಮರಾಯನ ಹಯಮೇಧ ಅದು ಪೂರ್ಣಗೊಳ್ಳುವುದಕ್ಕೆ ಹಯವನ್ನು ನೀನು ಬಿಡಬೇಕು. ನನಗೆ ಗೊತ್ತುಂಟು. ಜೊತೆಯಲ್ಲಿ ಲೌಕಿಕವಾಗಿ ನೀನು ಕೂಡ 7 ಯಾಗಗಳನ್ನು ಮಾಡಿದವನು. ಅದು ಪೂರ್ಣಾಹುತಿ ಆಗಿಲ್ಲ. ಅದರ ಪೂರ್ಣಾಹುತಿ ಸ್ವಾಮಿ ಇದನ್ನು ಮುಗಿಸಬೇಕು, ಹೌದಲ್ಲ? ಅಲ್ವಾ? ಹಾಗಾದ್ರೆ ಏಕಪ್ಪ ಯಜ್ಞ 8 ಅಂದ್ರೆ ಪ್ರಧಾನವಾದದ್ದು. ನಿನ್ನ ಜೀವನದಲ್ಲಿ ಯಾವಾಗಲೂ ಗಂಟು ಹಾಕೊಳ್ತಾ ಇದೆಯಲ್ಲ. ನನಗೆ ಅರ್ಥ ಉಂಟು. ಯಜ್ಞೇಶ್ವರನಾಗಿರುವಂತ ನೀನೆ, ಯಜ್ಞ ಭೋಕ್ತನಾಗಿರುವಂತ ನೀನೆ, ಯಜ್ಞನಾಗಿರುವಂತ ನೀನೆ, ಯಜ್ಞ ನಾರಾಯಣನಾದ ನೀನೇ ಪ್ರತ್ಯಕ್ಷನಾದ ಮೇಲೆ ಮತ್ತೆ ಯಜ್ಞ ಯಾಕೆ ಯಾರಿಗೆ ಬೇಕು? ನಿಮ್ಮ ಭಾವ ಭಾವಂ ತದ್ಭವ. ಹೌದಲ್ಲ? ಅರ್ಜುನನಿಗೆ ನೆರವಾಗುತ್ತಾನೆ ನನ್ನ ಮಗನಾಗಿರುವಂತಹ. ಸಕಲ ವಿಧದಿಂದಲೂ ನಿಮ್ಮನ್ನು ಪೂಜೆ ಕೈಗೊಳ್ಳುವುದಕ್ಕೆ ವ್ಯವಸ್ಥೆ ಆ ಕಡೆಯಲ್ಲಿ ಮಾಡಿದ್ದೇವೆ. ನಿಮ್ಮ ತುರುಗದ ಜೊತೆಯಲ್ಲಿ ನಮ್ಮ ತುರುಗವನ್ನು ಕಳುಹಿಕೊಡುತ್ತೇವೆ. ಸ್ವಾಮಿ, ಸೈನ್ಯವು ನಿಮ್ಮ ಜೊತೆಯಲ್ಲಿ ಬರುತ್ತದೆ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಿಮ್ಮ ಸೈನ್ಯದ ನಡೆ ಮುಂದುವರಿಯುವುದು. ಶುಭವಾಗಲಿ.